ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತಹ ದರ್ಶನ್ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿಕೊಂಡಿದ್ದಾರೆ. ಇವತ್ತು ಸಿ ವಿ ನಾಗೇಶ್ ಅವರ ಪರವಾಗಿ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ರು. ಇವತ್ತು ಕೂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮತ್ತು ಸಂಗ್ರಹ ಆಗಿರುವಂತಹ ಸಾಕ್ಷಿಗಳಲ್ಲಿ ಬಹಳ ತಾಳಮೇಳ ಹೊಂದಾಣಿಕೆ ಆಗ್ತಾ ಇಲ್ಲ. ಇದೆಲ್ಲವೂ ಫ್ಯಾಬ್ರಿಕೇಟೆಡ್ ಅನ್ನೋ ಅರ್ಥದಲ್ಲಿ ವಾದವನ್ನು ಮಂಡಿಸಿದ್ರು. ಇವತ್ತು ವಾದ ಹೇಗೆ ಸಾಕ್ತು ಮತ್ತು ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದಕ್ಕೆ ಎಸ್ಪಿಪಿ ಅವರ ತಯಾರಿ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೈಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಬೇಲ್ ಭವಿಷ್ಯ. ದರ್ಶನ್ ಪವಿತ್ರಾಗೆ ಇವತ್ತು ಸಿಗಲಿಲ್ಲ ಜಾಮೀನು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ತೀವ್ರವಾಗಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ಅಂತ ದರ್ಶನ್ಗೆ ಕೋರ್ಟ್ನಿಂದ 6 ವಾರಗಳ ಮಧ್ಯಂತರ ಬೇಲ್ ಸಿಕ್ಕಿದೆ. 6 ವಾರಗಳ ಮಧ್ಯಂತರ ಜಾಮೀನು ಪೈಕಿ ಈಗಾಗಲೇ 4 ವಾರ ಮುಕ್ತಾಯ ಆಗಿದೆ. 12 ವಾರಗಳ ಬಳಿಕ ಮತ್ತೆ ಜೈಲಿಗೆ ಮರಳಬೇಕಾಗಿದೆ. ಆದ್ರೆ ಈವರೆಗೂ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಿಲ್ಲ. ಈ ನಡುವೆ ಹೈಕೋರ್ಟ್ನಲ್ಲಿ ಸಾಮಾನ್ಯ ಜಾಮೀನಿಗಾಗಿ ಅರ್ಜಿ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ದರ್ಶನ್ ಪವಿತ್ರ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಸುದೀರ್ಘ ವಾದ ಮಂಡಿಸಿದ ಹಿರಿಯ ವಕೀಲ ಸಿ ವಿ ನಾಗೇಶ್ 1300 ಪುಟಗಳ ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿ ಸತ್ಯ ತಿರುಚಲಾಗಿದೆ ಎಂದಿದ್ದಾರೆ. ಇದರಲ್ಲಿ ಬರೀ ಸುಳ್ಳುಗಳನ್ನೇ ಸೇರಿಸಿದ್ದಾರೆ ಅಂತ ವಾದ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಿ ವಾದ ಮಾಡಿರುವ ನಾಗೇಶ್ ಅನೇಕ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿ ವಿ ನಾಗೇಶ್ ವಾದ ಹೇಗಿತ್ತು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ, ಫೋಟೋ ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಿಡಿ, ಹೀಗಂತ ದರ್ಶನ್ ಹೇಳಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿದೆ. ಕೈಯಿಂದ ಹೊಡೆದ್ರು, ಮರ್ಮಾಂಗಕ್ಕೆ ಹೊಡೆದ್ರು ಅಂತ ಸಾಕ್ಷಿಗಳ ಹೇಳಿಕೆ ಇದೆ. ಮತ್ತೊಬ್ಬ ಸಾಕ್ಷಿ ದರ್ಶನ್ ಬಂದು ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ರು, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದ್ರು ಅಂತ ಹೇಳಿದ್ದಾನೆ. ಆಮೇಲೆ ನಾಗರಾಜು ಬಂದು 12 ಏಟು ಹಗ್ಗದಿಂದ ಹೊಡೆದಿದ್ದಾನೆ ಎಂದಿದ್ದಾರೆ. ದರ್ಶನ್ ಹೆಚ್ಚಾಗಿ ಹೊಡೆದಿದ್ರ ಬಗ್ಗೆ ಹೇಳಿಕೆನೇ ಇಲ್ಲ. ಮ್ಯೂಸಿಕಲ್ ಚೇರ್ ತರ ಒಬ್ಬೊಬ್ಬರಾಗಿ ಹೊಡೆದ್ರು ಅಂತ ಬರ್ಕೊಂಡಿದ್ದಾರೆ ಅಂತ ನಾಗೇಶ್ ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ಇನ್ನು ನ್ಯಾಯಮೂರ್ತಿಗಳು ಮಧ್ಯಂತರ ಜಾಮೀನಿನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಜಡ್ಜ್, ಮಧ್ಯಂತರ ಜಾಮೀನಿನ ಕತೆ ಏನಾಯ್ತು? ಆಪರೇಷನ್ ಆಯ್ತಾ? ನಾಗೇಶ್, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಜಡ್ಜ್, ಯಾವಾಗ ಆಪರೇಷನ್ ಅಂತ ರಿಪೋರ್ಟ್ ನಲ್ಲಿಲ್ಲ? ಜಡ್ಜ್, ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ವೈದ್ಯರು ವರದಿ ನೀಡಿದ್ರಲ್ವಾ? ನಾಗೇಶ್, ಬಿಪಿ ವೇರಿಯೇಷನ್ ಇದೆ, ಸರಿಯಾದ್ಮೇಲೆ ಆಪರೇಷನ್ ಮಾಡಬೇಕು. ಸಿ ವಿ ನಾಗೇಶ್ ವಾದ ಆಲಿಸಿದ ನ್ಯಾಯಮೂರ್ತಿಗಳು ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ. ಉಳಿದ ಆರೋಪಿಗಳ ಪರ ಆಯಾ ವಕೀಲರು ವಾದವನ್ನ ಮಂಡನೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ವಿಚಾರಣೆಯನ್ನ ಶುಕ್ರವಾರ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿತು. ವಾದ ಮಂಡನೆ ಬಳಿಕ ಕೋರ್ಟ್ ಜಾಮೀನು ಕೊಡಬೇಕೋ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.